ಡಿಕೆಶಿ ಅವರಿಗೆ ಗೋಕರ್ಣದ ಮಹಾಗಣಪತಿ ಆಶೀರ್ವಾದ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ. ಡಿಸಿಎಂ ಇರುವಂತವರು ಸಿಎಂ ಆಗುವುದಕ್ಕೆ ಮುನ್ಸೂಚನೆಯ ಇದು ಅನ್ನುವಂಥ ಪ್ರಶ್ನೆ. ನಿನ್ನೆ ಗೋಕರ್ಣದ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು, ವಿಶೇಷವಾದಂಥ ಪೂಜೆಯನ್ನ ಸಲ್ಲಿಸಿದ್ರು. ಅರ್ಚಕರ ಜೊತೆಗೆ ಡಿಕೆಶಿ ಅವರೇ ಸ್ವತಃ ಮಹಾಗಣಪತಿಗೆ ಅಭಿಷೇಕವನ್ನ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಬಲಗಡೆಯಿಂದ ಮಹಾಗಣಪತಿ ಹೂವಿನ ಪ್ರಸಾದವನ್ನ ಕೊಟ್ಟಿದ್ದಾನೆ ಡಿಕೆಶಿಗೆ ಅನ್ನೋದಾಗಿ, ಆ ಮುಖೇನವಾಗಿ ಹೂ ಪ್ರಸಾದದಿಂದ ಆಶೀರ್ವಾದ ಮಾಡಿದ್ದಾನೆ ಅನ್ನುವಂತಹ ಒಂದು ಬೆಳವಣಿಗೆ ನಡೆದಿತ್ತು. ಡಿಕೆಶಿ ಅವರು ಬಹಳ ಆಸ್ತಿಕ ಕುಟುಂಬದಿಂದ ಬಂದವರು, ಆಸ್ತಿಕರು ಕೂಡ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವಂತಹ ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ಸಿಎಂ ಸ್ಥಾನ ಸಿಗಲೆಂದು ವಿಶೇಷ ಪೂಜೆಯನ್ನು ಅವರು ಸಲ್ಲಿಸಿದ್ರು. ಬಲಗಡೆ ಹೂ ಕೊಟ್ಟು ಶುಭ ಸೂಚನೆಯನ್ನ ಕೊಟ್ಟಿದ್ದಾನ ಮಹಾಗಣಪತಿ ಅನ್ನೋದಾಗಿ, ಜೊತೆಗೆ ಜಗದೀಶ್ವರ ದೇವಸ್ಥಾನದಲ್ಲೂ ಕೂಡ ಒಳ್ಳೆಯ ಮುನ್ಸೂಚನೆ ಅವರಿಗೆ ಆಗಿತ್ತು ಅನ್ನೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗೋಕರ್ಣದ ಮಹಾಗಣಪತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸ್ವತಃ ಅರ್ಚಕರ ಜೊತೆಗೆ ಡಿಕೆಶಿ ಅವರು ನಿಂತು ಅವರೇ ಪೂಜೆಯನ್ನ ಮಾಡ್ತಾರೆ, ಮಹಾಗಣಪತಿಗೆ ಅಭಿಷೇಕವನ್ನ ಮಾಡ್ತಾರೆ. ಆಮೇಲೆ ಆ ವಿಗ್ರಹವನ್ನ ಮುಟ್ಟುವುದರ ಮುಖೇನವಾಗಿ ಆಮೇಲೆ ಮಹಾಬಲೇಶ್ವರ ದೇವಸ್ಥಾನದಲ್ಲೂ ಕೂಡ ಅವರೇ ಸ್ವತಃ ಅಭಿಷೇಕವನ್ನ ಮಾಡ್ತಾರೆ. ಆ ಹೂ ಪ್ರಸಾದವನ್ನ ಆ ವಿಗ್ರಹಕ್ಕೆ ಇಡ್ತಾರೆ. ಅದಾದ ಬಳಿಕ ಅವರು ಪ್ರಾರ್ಥನೆ ಆದ ಬಳಿಕ ಆ ದೇವರು ಏನು ಪ್ರಸಾದ ರೂಪದಲ್ಲಿ ಆ ಹೂವನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ರೂಪದಲ್ಲಿ ಆ ಹೂವನ್ನು ಕೊಟ್ಟಿದ್ದಾರೆ. ಡಿಕೆಶಿ ಪದೇ ಪದೇ ದೇವಸ್ಥಾನಗಳನ್ನು ಭೇಟಿ ನೀಡ್ತಾನೆ ಇರ್ತಾರೆ. ಈ ಹಿಂದೆ ಹಾಸನಾಂಬೆ ಭೇಟಿ ನೀಡಿರುವಂಥ ಸಂದರ್ಭದಲ್ಲೂ ಕೂಡ ಹಾಸನಾಂಬೆ ಹೂ ಪ್ರಸಾದವನ್ನು ನೀಡಿದ್ಲು ಅನ್ನುವುದಾಗಿ ಒಂದು ಸುದ್ದಿ ಆಗಿತ್ತು. ಆಮೇಲೆ ರಾಯರ ಮಠಕ್ಕೆ ಹೋದರು, ರಾಯರ ಮಠದಲ್ಲಿ ಪಂಚಮುಖಿ ಹನುಮಾನ್ ದೇವಸ್ಥಾನಕ್ಕೆ ಹೋದರು, ಅಲ್ಲಿಯೂ ಕೂಡ ಆ ರೀತಿಯ ಒಂದು ಮುನ್ಸೂಚನೆ ಇತ್ತು. ಸೊ ಈ ರೀತಿಯಾಗಿ ಡಿಕೆಶಿ ಅವರ ಪರವಾಗಿ ದೇವರಿದ್ದಾರೆ ಅನ್ನುವುದು ಆಯಿತು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಅವರಿಗೆ ಒಂದು ಪರ್ವಕಾಲ ಬಂದಿದೆ ರಾಜಕೀಯ ವಲಯದಲ್ಲಿ ಅನ್ನುವುದು ಈಗ ಮುನ್ಸೂಚನೆಯ ಅನ್ನುವ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋದು. ಮಹಾಗಣಪತಿ ಸನ್ನಿಧಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ಮಾಡಿದಂಥ ಪೂಜೆಯಿಂದ ಸಂತೋಷನಾಗಿ ವಿಶೇಷವಾಗಿ ಮುಖ್ಯಮಂತ್ರಿ ಪದವಿ ಸಿಗಬೇಕು. ಅದೇ ರೀತಿಯಾಗಿ ಈ ರಾಜ್ಯದ ಜನತೆಗೆ ಎಲ್ಲ ರೀತಿಯಿಂದ ಸೇವೆ ಮಾಡುವಂಥ ಯೋಗ ಶೀಘ್ರದಲ್ಲಿ ಆ ಮಹಾಗಣಪತಿ ಕರುಣಿಸಿ ಆಯುರಾರೋಗ್ಯ ಐಶ್ವರ್ಯ ಭೋಗಭಾಗ್ಯಗಳನ್ನು ಕಳಿಸಿ ಸಮಸ್ತ ರೀತಿಯಿಂದ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಂಡು ಚರಣಾರಣದಲ್ಲಿ ಭಕ್ತಿ ಶ್ರದ್ಧೆಯನ್ನು ಕೊಟ್ಟು ನಿರಂತರವಾಗಿ ಸೇವೆ ತಗೊಳ್ಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಮಹಾಗಣಪತಿ ಪ್ರೀತ್ಯರ್ಥೆ ಮಂಗಳ ನೀರಾಜನ